ನಟ ದರ್ಶನ್ ಇದ್ದಂಥ ಬಳ್ಳಾರಿ ಜೈಲಿನ ಅವಾಂತರಗಳನ್ನು ಬಟಾಬೈಲು ಮಾಡುವಂಥ ಸಂದರ್ಭ ಇದು. ಅದರ ಕೆರಾಳ ಮುಖದ ಅನಾವರಣ ಆಗ್ತಾ ಇದೆ. ಈ ಜೈಲಿಗೆ ಹೋದರೆ ಮನುಷ್ಯ ಪರಿವರ್ತನೆ ಆಗುವುದಿಲ್ಲ, ಮನುಷ್ಯನ ವ್ಯಕ್ತಿತ್ವ ಬದಲಾಗುವುದಿಲ್ಲ, ಬದಲಾಗಿ ಕ್ರೂರತ್ವ ಬೆಳೆಯುತ್ತೆ. ಮಾದಕ ವ್ಯಸನಿ ಆಗ್ತಾನೆ, ಗಾಂಜಾ ವ್ಯಸನಿ ಆಗ್ತಾನೆ, ಕುಡಿತಾನೆ, ತಿಂತಾನೆ, ಮೋಜು ಮಸ್ತಿ ತಾಣ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಐಷಾರಾಮಿ ಜೀವನದ ಕಥೆ ಇದು. ಫೋಟೋ ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ಗಾಂಜಾ ಸಿಗುತ್ತೆ, ಚಿಕನ್ ಬೇಕಾ, ಮಟನ್ ಬೇಕಾ, ಫಿಶ್ ಬೇಕಾ, ವೆರೈಟಿ ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇದು ಜೈಲು. ಮೊಬೈಲ್ಗಳಿಗಂತೂ ಲೆಕ್ಕವೇ ಇಲ್ಲ ಬಿಡಿ. ಮೊಬೈಲ್ ಎಲ್ಲರ ಕೈಲೂ ಇದೆ. ಸೆಲ್ಫಿ ತೆಗಿತಾರೆ, ವಿಡಿಯೋ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ, ಲೆಕ್ಕವೇ ಇಲ್ಲ ಇಲ್ಲಿ. ಮೊಬೈಲ್ಗೆ ಪೋಸ್ಟ್ ಕೊಡ್ತಾ ಇದ್ದೆ ನೋಡಿ ಇಲ್ಲೊಬ್ಬ. ಇಂಥ ಫೋಟೋಶೂಟು ಎಲ್ಲರೂ ನಡೆಯುತ್ತಾ ನೋಡಿ. ನಮ್ಮ ಮನೆಯಲ್ಲೂ ಸಿಗಲ್ಲ ಇಂಥ ಅಡುಗೆ. ಆ ಮಟ್ಟದಲ್ಲಿ ಚಿಕನ್, ಮಟನ್, ಫಿಶ್, ನಶೆ ಏರೋಕ್ಕೆ ಗಾಂಜಾ, ಕುಡಿಯೋಕ್ಕೆ ಎಣ್ಣೆ, ಸೇದೋಕ್ಕೆ ಸಿಗರೇಟು, ಇನ್ನೇನು ಬೇಕ್ರಿ. ಹೊರಗಡೆ ಆದರೆ ಅಟ್ಲೀಸ್ಟ್ ಹೊರಗಡೆ ಬಹಿರಂಗವಾಗಿ ಸಿಗರೇಟ್ ಸೇದಿದ್ರೆ ಪೊಲೀಸರು ಬಂದು ಫೈನ್ ಹಾಕ್ತಾರೆ. ಇಲ್ಲಿಲ್ಲ, ಮೌಜು ಮಸ್ತಿ. ಇದೇ ಜೈಲಿನಲ್ಲೇ ದರ್ಶನ್ ಇದ್ದರು. ನಾವು ಕೋರಿಲೇಟ್ ಮಾಡ್ತಾ ಇಲ್ಲ, ನೆನಪು ಮಾಡ್ತಾ ಇದ್ದೀವಿ. ಇದು ಹಳೆ ಫೋಟೋ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅಂತ. ಹಳೇದೋ ಹೊಸದೋ, ಬಟ್ ಪರಿಸ್ಥಿತಿ ಅಂತೂ ಹಿಂಗೆ ಇದೆ ತಾನೆ. ಈ ದಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದೆ, ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ 2021ನಲ್ಲಿ ಕೆಲವೊಂದು ಪ್ರಿಸನರ್ಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ. ಈಗಿರೋ ಜೈಲ್ ಸೂಪ್ರೆಂಟ್ ಜುಲೈ 2022 ರಿಪೋರ್ಟ್ ಆಗಿರ್ತಾರೆ. ಇವರೆಲ್ಲ ಕೆಲವಾರು ಜನ 2021ರಲ್ಲೇ ಅವರು ಜೈಲ್ ರಿಲೀಸ್ಡ್ ಅಂತ ಗೊತ್ತಾಗಿದೆ. ಡೀಟೇಲ್ ಆಗಿ ಇನ್ನೂ ತಿಳಿಬೇಕಾಗಿದೆ ಏನಾಗಿದೆ ಅಂತ. ಆದರೆ ಮೇಡಮ್ ಅವ್ರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳು ಆ ಥರ ಎಣ್ಣೆ ಕ್ಯಾನ್ಗಳು ಅವರಿಗೆ ಪ್ರತ್ಯೇಕ ಮಟನ್ಸ್ ಆ ಥರ ಕೊಡೋದು ಹೊರಗಡೆ ಇಲ್ಲ, ಅದು ಫುಡ್ ಎಲ್ಲ ಅಲ್ಲಿ ಏನಿದೆ ಜೈಲ್ ಇದರಲ್ಲಿ ಫುಡ್ಡು ಅದೇ ಎಲ್ಲರೂ ತಿನ್ನಬೇಕಾಗುತ್ತೆ. ಯಾರಿಗೂ ಒಂದು ಪ್ರತ್ಯೇಕವಾಗಿ ಕೊಡೋವಂಥ ವ್ಯವಸ್ಥೆ ಎಲ್ಲೂ ಇರಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, SP ಶೋಭಾರಾಣಿ ಅವರು ಹೇಳ್ತಾ ಇದ್ರು ಇದು ಹಳೆ ಫೋಟೋ ಅಂತ ಹೇಳಿ. ಬಟ್ ಹಳೆ ಫೋಟೋ ಆಗಲಿ ಹೊಸ ಫೋಟೋ ಆಗಲಿ ನಡೆದಿದ್ದಂತೂ ಸತ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಕಡಿವಾಣ ಹಾಕಬೇಕಲ್ಲ. ಖಂಡಿತವಾಗ್ಲೂ ದರ್ಶತ್, ಒಂದು ಜೈಲು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷೆ ಅನ್ನೋದು ಪಕ್ಕಾ ಇರುತ್ತೆ. ನಿಜಕ್ಕೂ ಈ ಬಳ್ಳಾರಿ ಜೈಲಿಗೆ ಬಂದ್ರೆ ನಾವು ಒಂಥರ ಪಿಕ್ನಿಕ್ ಬಂದ್ ಹೋಗ್ಬೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಈ ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಟ ದರ್ಶನ್ ಕೂಡ ಈ ಜೈಲಿನಲ್ಲಿ ಇದ್ದು ಹೋಗಿದ್ರು. ಅದೇ ಜೈಲಿನಲ್ಲಿ ಅನೇಕ ಆರೋಪಿಗಳು ಸದ್ಯ ಈಗಿದ್ದಾರೆ. ಆದ್ರೆ ಈಗಿರುವಂತ SP ಅವರು ಕೂಡ ಹೇಳ್ತಾ ಇದ್ರು ಇದು 2 ವರ್ಷಗಳ ವಿಡಿಯೋ ಕೂಡ ಇದು ಈಗ ಮತ್ತೆ ವೈರಲ್ ಆಗಿದೆ ಅಂತ ಹೇಳಿದ್ರು. ಆದ್ರೆ 2 ವರ್ಷಗಳ ಹಿಂದೆ ಈ ರೀತಿಯಾದಂತ ಘಟನೆಗಳು ಈ ಜೈಲಲ್ಲಿ ಇತ್ತ? ನಿಜಕ್ಕೂ ಈ ಜೈಲಿನಲ್ಲಿ ಆ ಫೋಟೋಗಳನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಯಾರು ಜೈಲಿನಲ್ಲಿ ಇದ್ರು, ಅವ್ರ ಶಿಕ್ಷೆಗಳನ್ನ ತಗೊಳ್ಳಿಕ್ಕೆ ಇದ್ರು ಅನ್ನೋಂಥದ್ದು ಕೂಡ ಆಗ್ತಾ ಇಲ್ಲ. ಇಲ್ಲಿ ಆರಾಮಾಗಿ ಪಿಕ್ನಿಕ್ ಬಂದಂಗಿದ್ರು. ಫೋಟೋ ತಗೊಳ್ಳೋರು ಫೋಟೋ ತಗೊಳ್ತಾ ಇದ್ರೆ, ವಿಡಿಯೋ ತಗೊಳ್ಳೋರು ವಿಡಿಯೋ ತಗೊಳ್ತಾ ಇದ್ರು, ಕೆಲವರು ಇಸ್ಪೇಟ್ ಆಡ್ತಾ ಇದ್ರು. ಅದರಲ್ಲೂ ಕೆಲವೊಂದಿಷ್ಟು ಫೋಟೋಗಳನ್ನ ಗಮನಿಸಬಹುದಾಗಿದೆ. ಕೆಲವೊಂದಿಷ್ಟು ಅಧಿಕಾರಿಗಳೇ ಅವ್ರ ಜೊತೆಗೆ ಕೂತ್ಕೊಂಡು ಕ್ಯಾರಂ ಮಾಡ್ತಾ ಇರುವಂತ ಫೋಟೋಗಳು ಕೂಡ ವೈರಲ್ ಆಗಿರುವುದು. ಇಂತಹ ಫೋಟೋ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಈ ಜೈಲಿನಲ್ಲಿ ಹೊರಗಡೆ ಅಂತ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಜೈಲಿನಲ್ಲೂ ಸಹ ಆರಾಮಾಗಿರ್ಬಹುದು ಅನ್ನುವಂಥದ್ದು ಕೂಡ ಸಾಕಷ್ಟು ಆಗ್ತಾ ಇದೆ. ಇದನ್ನ ಗಮನಿಸಿರುವಂತ ಇವತ್ತು ಅಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಕರೆ ಕೇಳಿದಾಗ ನಿಜಕ್ಕೂ ಈ ಜೈಲಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಸದ್ಯ ಆಗ್ತಾ ಇಲ್ಲ. ಕಳೆದ 2 ವರ್ಷಗಳ ಹಿಂದೆ ಏನು ಆಗಿತ್ತು ಆ ಘಟನೆ ಮಾತ್ರ ಕೈದಿಗಳು ಏನಿದ್ದಾರೆ ಈ ವಿಡಿಯೋಗಳನ್ನ ಇಟ್ಕೊಂಡು ನೀವು ನಮಗೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಕೊಡದೇ ಇದ್ದಲ್ಲಿ ಮತ್ತೆ ವೈರಲ್ ಮಾಡ್ತೀವಿ, ಇದನ್ನ ಸಾಕಷ್ಟು ವೈರಲ್ ಮಾಡ್ತೀವಿ ಅನ್ನುವಂಥದ್ದೇನಿದೆಯಲ್ಲ, ಜೈಲಿನ ಸಿಬ್ಬಂದಿಗಳಿಗೆ ಏನು ಹೆದರಿಕೆಯನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಜೈಲಿನ ಅಧಿಕಾರಿ ಲತಾ ಅವರು ಕೂಡ ಹೇಳ್ತಾ ಇದ್ರ. ಈಗ SP ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ದಶರಥ್, ಈ 2 ವರ್ಷಗಳ ಹಿಂದೆ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಅದನ್ನ ಗಮನಿಸಿದ್ದೇವೆ. ಮುಂಬರೋ ದಿನಗಳಲ್ಲಿ ನಾನು ಯಾವಾಗಾದ್ರೂ ಈ ಜೈಲ್ಗೆ ದಿಢೀರ್ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ವಿಸಿಟ್ ಮಾಡ್ತೀನಿ. ಸರಿ ಅಂತ ಸಂದರ್ಭದಲ್ಲಿ ಏನಾದ್ರೂ ನನಗೆ ಅಲ್ಲಿ ಏನಾದ್ರು ಬಂದಲ್ಲಿ ನಾನು ನೇರವಾಗಿ ತರಾಟೆನ ತೆಗೆದುಕೊಳ್ಬಹುದು ಮತ್ತು ಅವರಿಗೆ ನೇರವಾಗಿ ನಾನು ಸಸ್ಪೆಂಡ್ ಮಾಡುವಂತದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಥ್ಯಾಂಕ್ ಯು.